ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಮೊದಲನೆಯ ಪದ್ಯ ಬೋಧಿವೃಕ್ಷದ ಹಾಡು ಈ ಪದ್ಯದ ಕವಿ ಪರಿಚಯ, ಪದಗಳ ಅರ್ಥ, ಪಾಠ ಪ್ರವೇಶ ನೋಡಿದ್ದೀರಿ. ಇನ್ನು ಪದ್ಯದ ಸಾರಾಂಶ ನೋಡ್ರಿ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ. ಇಲ್ಲಿ ಕವಿ ಏನು ಹೇಳ್ತಾನಂದ್ರೆ, ಮೊದಲು ಬುದ್ಧ ಆಗೋಕಿನ ಮುಂಚೆ ಆತ ಏನಾಗಿದ್ದ? ಸಿದ್ಧಾರ್ಥ ಆಗಿದ್ದ. ಸಿದ್ಧಾರ್ಥ ಹೋಗಿ ಏನಾದ? ಬುದ್ಧನಾದ. ಬುದ್ಧ ಅಂದ್ರೆ ತಿಳಿದವನು ಅಂಥೇಳಿ ನಾವು ಕರಿತೀವಿ. ಸಿದ್ಧಾರ್ಥ ಏನಾದ? ಬುದ್ಧನಾದ ಪರಿಯ ನೀವು ತಿಳಿಯಿರಿ. ನೀವು ತಿಳ್ಕೋಬೇಕು. ಏನು ತಿಳ್ಕೋಬೇಕು? ಸಿದ್ಧಾರ್ಥ ಇದ್ನಲ್ಲ ಆತ ಬುದ್ಧ ಹೇಗಾದ? ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ. ಯಾಕಂದ್ರೆ ಅವ ಶುದ್ಧೋಧನನ ಮಗ, ರಾಜನ ಮಗ. ರಾಜನ ಮಕ್ಕಳು ಏನು ಮಾಡ್ತಾರೆ? ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಅವರು ಯುದ್ಧಗಳನ್ನು ಮಾಡ್ತಾರೆ. ಇಲ್ಲಿ ಯುದ್ಧವನ್ನು ಬಿಟ್ಟು ಆತ ಸಿದ್ಧಾರ್ಥ ಯುದ್ಧವನ್ನು ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ. ಜನರಿಗೆಲ್ಲ ಪ್ರೀತಿಯನ್ನು ಹಂಚಿದಂತಹ ಕಥೆಯನ್ನು ನೀವು ಕೇಳ್ರಿ ಅಂತೇಳಿ ಇಲ್ಲಿ ಬೋಧಿವೃಕ್ಷದ ಹಾಡನ್ನು ಇಲ್ಲಿ ಕವಿ ನಮ್ಗೆ ಹೇಳ್ತಾ ಹೋಗ್ತಾರ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಮೊದಲನೇ ಪ್ಯಾರಾ ಒಳಗೆ ಏನದ? ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು. ಸಾಮಾನ್ಯವಾಗಿ ಮಧ್ಯರಾತ್ರಿ ಹೋಗೋರು ಯಾರಾಗಿರ್ತಾರಂದ್ರೆ ಅವರು ವೀರರಾಗಿರ್ತಾರ, ಧೀರರಾಗಿರ್ತಾರ. ಸಾಮಾನ್ಯ ವ್ಯಕ್ತಿಗಳು ಹಾಗೆ ರಾತ್ರೋರಾತ್ರಿ ಮಧ್ಯರಾತ್ರಿ ಎದ್ದು ಹೋಗಂಗಿಲ್ಲ ಅವರು. ಯಾಕಂದ್ರೆ ಅವ್ರ ಕಡೆ ವೀರತನ ಇರ್ತದೆ, ಶಕ್ತಿಶಾಲಿಯಾಗಿರ್ತಾರೆ. ಇಲ್ಲಿ ಸಿದ್ಧಾರ್ಥನು ಕೂಡ ಬುದ್ಧನು ಕೂಡ ಏನು ಮಾಡ್ದ? ಏಕಾಂಗಿ ಒಬ್ಬನೇ ಹೊರಟಾವ, ಯಾರ ಜೊತೆನೂ ಅವನು ಹೋಗಲಿಲ್ಲ. ಒಬ್ಬನೇ ಏನು ಮಾಡ್ದ? ವೀರನ ಹಾಗೆ ಮಧ್ಯರಾತ್ರಿಯಲ್ಲಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು. ನೋಡ್ರಿ, ಆತ ಏನು ಮಾಡಿದ? ಸಿದ್ಧಾರ್ಥ ತನ್ನ ಮಡದಿ ಅಂದರೆ ಹೆಂಡತಿಯನ್ನು ಬಿಟ್ಟ, ಮಗುವನ್ನು ಬಿಟ್ಟ, ಎಲ್ಲರನ್ನ ಬಿಟ್ಟು ಏನು ಮಾಡ್ದ? ಆತ ಅಡವಿ ದಾರಿ ಹಿಡಿದ. ಅಡವಿ ಅಂದ್ರೆ ಕಾಡಿನ ದಾರಿಯನ್ನು ಹಿಡಿದನು. ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು. ಯಾಕಂದ್ರೆ ಅವನು ದೊಡ್ಡ ರಾಜನ ಮಗ, ಹೌದಾ? ಅವನಿಗೆ ವೈಭವ ರಗಡಿರ್ತದ, ಹೌದಾ? ಅವನು ಏನು ಬೇಕಾದರೂ ಮಾಡಬಹುದು, ಅಷ್ಟು ಶ್ರೀಮಂತಿಕೆ ಇರ್ತದೆ. ರಾಜನ ಮಗ ಇದ್ದ. ಆದರೂ ಆತ ಏನು ಮಾಡ್ದ? ಅರಮನೆಯ ಮೋಹ, ಅರಮನೆ ಮ್ಯಾಲೆ ಅವನಿಗೆ ಆಸೆನೇ ಇರಲಿಲ್ಲ. ಆ ಆಸೆ ಹೇಗೆ ಹೋಯ್ತು ಅಂದ್ರೆ, ಒಂದು ಕತೆ ಹೇಳ್ತೀನಿ ಕೇಳ್ರಿ. ಒಂದು ದಿನ ಏನು ಮಾಡ್ತಿರ್ತಾನೆ? ಸಿದ್ಧಾರ್ಥ ವಿಹಾರವನ್ನು ಮಾಡ್ತಿರ್ತಾನೆ. ಅರಮನೆಯ ಆವರಣದೊಳಗೆ ಆತ ಏನು ಮಾಡ್ತಿರ್ತಾನೆ? ವಿಹಾರ ಅಂದ್ರೆ ಅಡ್ಡಾಡ್ತಿರ್ತಾನೆ, ತಿರುಗಾಡ್ತಿರ್ತಾನೆ. ತಿರುಗಾಡು ಮುಂದೆ ಏನಾಗಿರ್ತದಂದ್ರೆ ಅವನ ಕಣ್ಣಿಗೆ ಒಂದು 3 ದೃಶ್ಯಗಳು ಕಂಡಿರ್ತಾವೆ. ಏನು ಆ 3 ದೃಶ್ಯಗಳಂದ್ರೆ, ಒಬ್ಬ ರೋಗಿಯನ್ನು ಆತ ನೋಡ್ತಾನೆ, ಒಬ್ಬ ವಯಸ್ಸಾದ ವೃದ್ಧನನ್ನು ಆತ ನೋಡ್ತಾನೆ, ಒಂದು ಶವವನ್ನು ಆತ ನೋಡ್ತಾನೆ. ಈ 3 ಘಟನೆಗಳನ್ನು ಅವ ಏನು ಮಾಡ್ತಾನಂದ್ರೆ ವಿಹಾರ ಮಾಡೋ ಮುಂದೆ ಅವನ ಕಣ್ಣಿಗೆ ಬೀಳ್ತಾವ. ಅಂದರೆ ಅವನಿಗೆ ಏನಾಗ್ಬಿಡ್ತದಂದ್ರೆ, ಜೀವನದೊಳಗೆ ಪ್ರತಿಯೊಬ್ಬರಿಗೂ ವಯಸ್ಸಾಗಿ ಮುಪ್ಪಾವಸ್ಥೆ ಬರೋದೇ ಅಲ್ಲ, ಪ್ರತಿಯೊಬ್ಬರಿಗೂ ರೋಗಗಳು ಬರ್ತದಲ್ಲ. ಈ ಶರೀರಕ್ಕೆ ರೋಗ ಅನ್ನೋದು ಇರ್ತದೆ. ಆಮೇಲೆ ಒಂದು ದಿನ ಆ ವ್ಯಕ್ತಿ ಸಾವನ್ನು ಹೊಂದಲೇಬೇಕಲ್ಲ. ಇಷ್ಟೆಲ್ಲ ಶ್ರೀಮಂತಿಕೆ ಇದ್ದು ತೊಗೊಂಡು ಏನು ಮಾಡೋದು? ಅದೆಲ್ಲವನ್ನು ಎಲ್ಲರಿಗೂ, ಎಲ್ಲ ವ್ಯಕ್ತಿಗಳಿಗೂ ಅದು ಬರೋದೇ ಅಲ್ಲ. ಬಡವರಿಗೂ ಬರ್ತದೆ, ಶ್ರೀಮಂತರಿಗೂ ಬರ್ತದೆ ಅಂಥೇಳಿ ಆತ ಆ 3 ಘಟನೆಗಳನ್ನು ನೋಡಿ ಏನು ಮಾಡ್ತಾನಂದ್ರೆ, ಜೀವನದೊಳಗೆ ಇಷ್ಟೇ ಅದಲ್ಲ, ಜೀವನ ಇದು ಬಿಟ್ಟು ಬೇರೆ ಏನೂ ಇಲ್ಲಲ್ಲ ಅಂಥೇಳಿ ಆತ ಏನು ಮಾಡ್ತಾನೆ? ಇದೆಲ್ಲವನ್ನು ನೋಡಿ ರಾತ್ರೋರಾತ್ರಿ ಏನು ಮಾಡ್ತಾನೆ? ಆತ ಎದ್ದು ಹೋಗ್ಬಿಡ್ತಾನೆ. ಯಾರಿಗೂ ಹೇಳದೆ ರಾಜನ ಮಗ ಏನು ಮಾಡ್ತಾನೆ? ಆ ಅರಮನೆಯನ್ನು ತೊರೆದು ಹೆಂಡತಿ ಮಕ್ಕಳನ್ನು ಬಿಟ್ಟು ಆತ ಏನು ಮಾಡ್ತಾನೆ? ಕಾಡಿನ ಕಡೆಗೆ ಹೊರಡ್ತಾನ. ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು. ಅರಮನೆ ಮೇಲೆ ಆಸೆನೇ ಹೋಯ್ತು ಅವನಿಗೆ. ಅವನು ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಕೈಕಾಲು ತುಂಬ ಆಳುಗಳಿರ್ತಾವ, ಸೈನಿಕರು ಇರ್ತಾರೆ, ಏನು ಬೇಕು ಬಾಡದ್ದು ಮೃಷ್ಟಾನ್ನ ಭೋಜನ ಇರ್ತದೆ, ಉಡ್ಲಿಕ್ಕೆ ತೊಡಲಿಕ್ಕೆ ಯಾವ ಕೊರತೆನೂ ಅವರಿಗೆ ಇರಂಗಿಲ್ಲ, ಹೌದಾ? ಅದೆಲ್ಲವನ್ನು ಏನು ಮಾಡ್ದ? ಆ ಆಸೆಯನ್ನು, ಆ ವೈಢೂರ್ಯ, ಆ ಆಡಂಬರದ ಜೀವನವನ್ನೆಲ್ಲ ಏನು ಮಾಡ್ದ? ಆತ ಬಿಟ್ಟು ಹೊರಟು ಹೋದ. ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಅವನಿಗೆ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಆದರೂ ಆತ ಏನು ಮಾಡ್ದ? ಗೊತ್ತಿಲ್ಲ, ಗುರಿ ಇಲ್ಲಾರ್ದೆ ಏನು ಮಾಡ್ದ? ರಾತ್ರೋರಾತ್ರಿ ಕತ್ತಲಿನೊಳಗೆ ಏನು ಮಾಡ್ದ? ನಡಿಲಿಕ್ಕೆ ಆರಂಭ ಮಾಡ್ದ. ಇನ್ನು 2ನೇ ಪ್ಯಾರಾದೊಳಗೆ ಏನದ ನೋಡ್ರಿ. ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೆ ಬೆಳಗಿತು, ಬೋಧಿವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಇನ್ನು 2ನೇ ಪ್ಯಾರಾದಾಗ ನೋಡ್ರಿ. ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು. ಆತ ಏನು ಮಾಡ್ದ? ಸಿದ್ಧಾರ್ಥ
ಕಾಡನ್ನು ತಿರುಗಾಡ್ತಾ ತಿರುಗಾಡ್ತಾ ಜನರನ್ನು ಸಂಪರ್ಕ ಮಾಡ್ಕೋತ ಏನಾಯ್ತು ಅವನಿಗೆ, ನಾಡಿನೊಳಗೆ ಜನರು ಹೆಂಗಿರ್ತಾರ, ಜನರ ದುಃಖಕ್ಕೆ ಏನು ಕಾರಣ, ಜನರ ಜೀವನ ಹೆಂಗೈತಿ ಅಂಥೇಳಿ ಆತ ಏನು ಮಾಡ್ದ ತಿಳ್ಕೊಂಡ. ಕಾಡು ಕಾಡು ಅಲೆದ ಅವಾಗೆ ನಾಡಿನರ್ಥ ಹೊಳೆಯಿತು. ನಾಡಿನರ್ಥ ಅಂದರೆ ನಾಡಿನಲ್ಲಿರುವಂತಹ ಜನರ ಬಗ್ಗೆ ಆತನಿಗೆ ಗೊತ್ತಾಯಿತು. ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು. ಹೌದಾ, ಇಲ್ಲಿ ಏನಾಯಿತು ಅಂದ್ರೆ ಒಂದು ಕೋಗಿಲೆ ಹಾಡು ಸಹ ಅಂದರೆ ಇಲ್ಲಿ ಕವಿ ಏನು ಹೇಳಕ್ಕೆ ಹೊಂಟಾನಂದ್ರೆ, ಸಿದ್ಧಾರ್ಥ ಹೋಗಿ ಬುದ್ಧ ಆದ್ನಲ್ಲ, ಸಿದ್ಧಾರ್ಥ ಬುದ್ಧನಾಗುವಾಗ ಈ ಒಂದು ಪರಿಸರದೊಳಗೆ ಪ್ರಕೃತಿಯೊಳಗೆ ಏನೆಲ್ಲ ಬದಲಾವಣೆಗಳಾದವು, ಯಾವ ರೀತಿ ಬುದ್ಧ ಆದ, ಬುದ್ಧ ಆಗುವಾಗ ಆ ವಾತಾವರಣದೊಳಗೆ ಏನಿತ್ತು ಅಂಥೇಳಿ ಕವಿ ಇಲ್ಲಿ ಹೇಳಕ್ಕೆ ಹೊಂಟಾನ. ಕೋಗಿಲೆಯ ಹಾಡೋದೊಂದು ದೂರದಿಂದ ಕೇಳಿತು. ಕೋಗಿಲೆಯ ಹಾಡು ಆತನಿಗೆ ದೂರದಿಂದ ಕೇಳಿಸ್ತು. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು. ಬುದ್ಧನಾಗುವಾಗ ಆ ಸಮಯದೊಳಗೆ ಏನಾಯಿತು, ಆಕಾಶದೊಳಗೆ ಒಂದು ಶುಕ್ರ ಗ್ರಹ ಕಾಣಿಸ್ತು ಅವನಿಗೆ. ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಬೋಧಿ ವೃಕ್ಷದೊಳಗೆ ಯಾಕಂದ್ರೆ ಬುದ್ಧ ಹೆಂಗಾದ ಹೇಳ್ರಿ, ಸಿದ್ಧಾರ್ಥ ಬೋಧಿ ವೃಕ್ಷದ ಕೆಳಗೆ ಕೂತು ತಪಸ್ಸನ್ನು ಮಾಡಿ ಜ್ಞಾನವನ್ನು ಪಡ್ಕೊಂಡು ಆತ ಏನಾದ, ಬುದ್ಧ ಆದ ಅಂತ ನಾವು ಹೇಳ್ತೀವಿ. ಇಲ್ಲಿ ಬೋಧಿ ವೃಕ್ಷದೊಳಗೆ ಮಹಾ ಬೆಳಕು ಕಾಣಿಸ್ತು. ಯಾಕಂದ್ರೆ ಆ ಮರನೇ ಕಾರಣ ಆಗಿತ್ತು. ಆ ಬೋಧಿ ವೃಕ್ಷದ ಕೆಳಗೆ ಏನು ಮಾಡಿದ್ದ, ಸಿದ್ಧಾರ್ಥ ಹೋಗಿ ಬುದ್ಧ ಆದ, ಜ್ಞಾನವನ್ನು ಪಡ್ಕೊಂಡಿದ್ದ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಇನ್ನು ಮುಂದಿನ ಪ್ಯಾರಾ ನೋಡ್ರಿ, ಥರ್ಡ್ ಪ್ಯಾರಾ ಒಳಗೆ ಏನದ, ಮರವ ಅಪ್ಪಿದಂಥ ಬಳ್ಳಿ ಹೂವ ಮುಡಿದು ನಕ್ಕಿತು. ಬುದ್ಧನಾಗುವ ಸಮಯದೊಳಗೆ ಅವನಿಗೆ ಜ್ಞಾನ ಸಿಗುವ ಟೈಮಿಗೆ ಏನಾಗಿತ್ತು, ಮರವ ಅಪ್ಪಿದಂಥ ಬಳ್ಳಿ ಏನು ಮಾಡಿರ್ತದೆ, ಸಾಮಾನ್ಯವಾಗಿ ಮರವನ್ನು ಹಿಡ್ಕೊಂಡಿಟ್ಟಿರ್ತದೆ, ಮರಕ್ಕೆ ಸುತ್ತಿರ್ತದೆ. ಯಾಕಂದ್ರೆ ಮರ ಬಳ್ಳಿಗೆ ಆಸರೆಯನ್ನು ಕೊಟ್ಟಿರ್ತದೆ. ಅದು ಏನು ಮಾಡಿತ್ತು ಅಂದ್ರೆ ಹೂವನ್ನು ಮುಡಿದು ನಕ್ಕಿತು. ಅದರಲ್ಲಿ ಹೂಗಳು ಅರಳಿದ್ದು ಅಂತ ಹೇಳ್ತಾರೆ. ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಹಕ್ಕಿಗಳು ಸಾಮಾನ್ಯವಾಗಿ ನಾವು ಕಾಳುಗಳನ್ನು ಚೆಲ್ಲಿದಾಗ ಏನು ಮಾಡ್ತಾವಂದ್ರೆ ಒಂದೇ ಬಂದು ತಿನ್ನಂಗಿಲ್ಲ, ತನ್ನ ಬಳಗವನ್ನೆಲ್ಲ ಕರ್ಕೊಂಡು ಬಂದಿರ್ತದೆ. ಅಲ್ಲಿ ಏನು ಮಾಡ್ತದೆ ಹಕ್ಕಿ, ಆ ಸಮಯಕ್ಕೆ ಬುದ್ಧನಾಗುವ ಸಮಯಕ್ಕೆ ಏನಾಗಿತ್ತು ಅಂದ್ರೆ, ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ತನ್ನ ಮರಿಗೆ ಏನು ಮಾಡ್ತು, ಬಾಯಿಯಿಂದ ಬಾಯಿಗೆ ಕಾಳುಗಳನ್ನು ಮರಿಗೆ ತಿನ್ನಿಸ್ತಾ ಇರ್ತದೆ ಹಕ್ಕಿ. ಹೌದಾ, ಆ ಹಕ್ಕಿ ಏನು ಮಾಡ್ತು, ತನ್ನ ಮರಿ ಬಾಯಿಗೆ ಕಾಳನ್ನು ಹಾಕಿ ಹಾರಿ ಹೋಯಿತು. ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು. ನೀವು ನೋಡಿರಿ, ಸಾಮಾನ್ಯವಾಗಿ ಇರುವೆಗಳು ಹೆಂಗೆ ಹೋಗ್ತಿರ್ತಾವಂದ್ರೆ ಸಾಲಿನೊಳಗೆ ಹೋಗ್ತಿರ್ತಾವೆ, ಒಂದರಿಂದ ಒಂದು ಹೋಗ್ತಿರ್ತಾವೆ. ಅಲ್ಲಿ ಏನು ಮಾಡಿದ್ದು ಅಂದ್ರೆ, ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು. ಸಾಲಿನಿಂದ ಏನು ಮಾಡ್ತಾ ಇದ್ದು, ಹುತ್ತಿನ ಸುತ್ತ ಆ ಇರುವೆಗಳು ನಡೀತಾ ಇದ್ದು. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು. ಸಾಮಾನ್ಯವಾಗಿ ಮುಂಜಾನೆ ಅಥವಾ ಸಾಯಂಕಾಲ ನೀವು ನೋಡ್ಬೋದು, ಬಾನಿನೊಳಗೆ ಆಕಾಶದೊಳಗೆ ಏನಿರ್ತಾವಂದ್ರೆ ಬೆಳ್ಳಕ್ಕಿಗಳು ಹೊರಟು ಅಂದ್ರೆ ಹೆಂಗೆ ಲೈನವಾಗಿ ಹೊಂಟಿರ್ತಾವೆ ನೋಡ್ರಿ ನೀವು. ಹೌದಾ, ಅವು ಒಂದು ಏಣಿ ಹಾಕದಂಗೆ, ಆಕಾಶಕ್ಕೆ ಏಣಿ ಹಾಕದ ರೀತಿಯಲ್ಲಿ ಕಾಣಿಸ್ತಿರ್ತದೆ. ಬೆಳ್ಳಕ್ಕಿ ಹಿಂಡುಗಟ್ಟಿ, ಹಿಂಡು ಅಂದರೆ ನಾವೇನಂತ ಕರಿತೀವಿ, ಗುಂಪು ಅಂತ ಕರಿತೀವಿ. ಅವು ಗುಂಪು ಗುಂಪಾಗಿ ಏನು ಮಾಡ್ತಾವ, ಬಾನಿಗೆ ಏಣಿಯನ್ನು ಹಾಕಿದ ರೀತಿಯಲ್ಲಿ ಹಾರ್ತಾ ಇರ್ತಾವ. ಇನ್ನು 4ನೇ ಪ್ಯಾರಾ ನೋಡ್ರಿ, ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಕಾಡಿನ ತುಂಬ ಏನಾಯಿತು ಅಂದ್ರೆ ಪ್ರೀತಿಯ ಹೊಳೆ ಹರಿಯಿತು. ಯಾವ ರೀತಿ, ಕೋಡಿ ಅಂದ್ರೆ ಕೆರೆ ತುಂಬಿ ಹರಿಯುವುದಕ್ಕೆ ನಾವು ಏನಂತ ಕರಿತೀವಿ, ಕೋಡಿ ಅಂತ ಕರಿತೀವಿ. ನೀರಿನ ಪ್ರಮಾಣ ಮುಗೀತು, ಆ ಕೆರೆ ಪೂರ್ತಿ ಆಯಿತು ಅಂದ್ರೆ ನೀರು ಏನು ಮಾಡ್ತಾವ, ಹೊರಗಡೆ ಹರಿಲಿಕ್ಕೆ ಆರಂಭ ಆಗ್ತದೆ. ಆ ರೀತಿ ಕಾಡಿನಲ್ಲಿ ಏನಾಯಿತು ಅಂದ್ರೆ ಪ್ರೀತಿಯ ಹೊಳೆ ಹರಿಲಿಕ್ಕೆ ಆರಂಭ ಆಯಿತು. ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು. ಆ ಸಮಯಕ್ಕೆ ಏನು ಕೇಳಿಸ್ತು, ಗೂಡಿನೊಳಗೆ ಒಂದು ಪಕ್ಷಿ ಹಾಡನ್ನು ಕಟ್ಟಿ ಹಾಡುವಂತಹ ರಾಗ ಕೇಳಿಸ್ತು. ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು. ಬುದ್ಧನಾಗುವ ಸಮಯಕ್ಕೆ ಏನಾಯಿತು ಅಂದ್ರೆ, ಆ ಮಕರಂದವನ್ನು ಸವಿಲಿಕ್ಕೆ, ಹೂವಿನೊಳಗೆ ಮಕರಂದಗಳೇ ಮಕರಂದ ಇರ್ತದೆ. ಆ ಮಕರಂದವನ್ನು ಸವಿಲಿಕ್ಕೆ ಏನು ಮಾಡ್ತಾವಂದ್ರೆ ದುಂಬಿಗಳು ಹೋಗ್ತಿರ್ತಾವಲ್ಲ, ದುಂಬಿ ಆ ಮಕರಂದವನ್ನು ಹೀರ್ಕೊಂಡು ಬಂದು ಅದನ್ನು ಜೇನು ಮಾಡ್ತಿರ್ತಾವೆ, ಜೇನನ್ನು ಕಟ್ತಿರ್ತಾವೆ. ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು. ಬುದ್ಧನಾಗುವ ಸಮಯಕ್ಕೆ ಏನು ಮಾಡ್ತು ಅಂದ್ರೆ ದುಂಬಿ ಮಕರಂದವನ್ನು ಹೀರಲಿಕ್ಕೆ ಹೂವನ್ನು ಸೇರ್ತು, ಹೂವಿನ ಹತ್ರ ಹೋಯಿತು.
ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಬುದ್ಧನಾಗುವ ಸಮಯಕ್ಕೆ ಮತ್ತೇನಾಯಿತು ಪರಿಸರದೊಳಗೆ ಗಿಡವು ಒಂದೊಂದು ಗಿಡನೂ ಅಪ್ಪಿಕೊಂಡು ತಮ್ಮನ್ನು ತಾವು ಒಂದಕ್ಕೊಂದು ಏನು ಮಾಡಿದು, ಗಿಡಗಳು ಅಪ್ಪಿಕೊಂಡು ಎರಡೂ ಸೇರಿ ನೃತ್ಯವನ್ನು ಮಾಡುವಂತೆ ಕುಣಿಯುವ ಹಾಗೆ ಕಾಣಿಸ್ತು ಅಂತ ಹೇಳ್ತಾರೆ ಕವಿ. ಇನ್ನು 5ನೇ ಪ್ಯಾರಾದೊಳಗೆ ನೋಡ್ರಿ ಏನದ, ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು. ನೋಡ್ರಿ ಇಷ್ಟೆಲ್ಲ ವಾತಾವರಣದೊಳಗೆ ಬದಲಾವಣೆಗಳು ಆದವು ಅಂತ ಇಲ್ಲಿ ಕವಿ ಹೇಳಲಿಕ್ಕೆ ಹೊಂಟಾರ. ಯಾವ ಸಮಯಕ್ಕೆ ಆಯಿತು ಅಂದ್ರೆ ಸಿದ್ಧಾರ್ಥ ಏನು ಮಾಡ್ದ, ರಾತ್ರೋರಾತ್ರಿ ಎದ್ದ ಆತ ಕಾಡಿನ ಹತ್ರ ಕಾಡಿನಲ್ಲಿ ಹೋಗ್ತಾನ. ಗೊತ್ತಿಲ್ಲ ಗುರಿ ಇಲ್ಲ, ಹೋದ ನಾಡಿ ಎಲ್ಲ ಅಲದು ಏನು ಮಾಡ್ದ ಆತ, ಬೋಧಿ ವೃಕ್ಷದ ಕೆಳಗೆ ಕೂತು ಏನು ಮಾಡ್ತಿದ್ದ ಆತ, ತಪಸ್ಸನ್ನು ಮಾಡ್ದ, ಜ್ಞಾನವನ್ನು ಮಾಡ್ದ, ದೇಹವನ್ನು ದಂಡಿಸ್ಕೊಂಡ. ಆ ಸಮಯ ಏನಾಯಿತು ಅಂದ್ರೆ ಬುದ್ಧನಿಗೆ ಜ್ಞಾನೋದಯ ಆಯಿತು. ಆ ಬುದ್ಧನಿಗೆ ಜ್ಞಾನೋದಯ ಆಗುವ ಸಮಯಕ್ಕೆ ವಾತಾವರಣದೊಳಗೆ ಪರಿಸರದೊಳಗೆ ಏನೆಲ್ಲ ಬದಲಾವಣೆಗಳಾದವು ಆ ಸಮಯಕ್ಕಂಥೇಳಿ ನೀವು ಕವಿ ಹೇಳ್ತಾ ಹೋಗ್ತಾರ. ಇನ್ನು ಕೊನೆಯ ಪ್ಯಾರಾದೊಳಗೆ ಏನಾಯಿತು ನೋಡ್ರಿ, ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು. ಯಾಕಂದ್ರೆ ಜ್ಞಾನವನ್ನು ಪಡ್ಕೊಂಡ. ಸಿದ್ಧಾರ್ಥ ಏನಾದ, ಬುದ್ಧನಾಗಿ ಬುದ್ಧ ಅಂದ್ರೆ ಜ್ಞಾನವನ್ನು ತಿಳ್ಕೊಂಡವನು ಅಂತ ನಾವು ಕರಿತೀವಿ. ಎಲ್ಲ ಜ್ಞಾನವನ್ನು ಪಡ್ಕೊಂಡು ಆತ ಏನು ಮಾಡ್ದ, ಕಾಡಿನಿಂದ ಎದ್ದು ನಾಡಿನ ಕಡೆ ಹೊರಟ. ಯಾಕಂದ್ರೆ ಲೋಕದ ಜನರಿಗೆ ಏನು ಮಾಡ್ಲಕತ್ತ, ಆತ ಬೋಧನೆಯನ್ನು ಮಾಡಲಿಕ್ಕೆ ಹೊರಟ. ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ಜನರ ಹತ್ರ ಬರ್ತಾನೆ. ನೀವು ಈಗಾಗಲೇ ಕೇಳಿರಬೇಕು, 8ನೇ ತರಗತಿಯೊಳಗೆ ಮೊದಲನೇ ಪಾಠ ಇತ್ತು ನೋಡ್ರಿ, ಬುದ್ಧನ ಸಲಹೆ. ಅಲ್ಲಿ ವತ್ಸ ಮತ್ತು ಮಗಧ ರಾಜ್ಯದವರು ಗಂಗಾ ನದಿಯ ನೀರಿಗಾಗಿ ಜಗಳ ಮಾಡ್ತಿರ್ತಾರೆ. ಆ ಸಮಯಕ್ಕೆ ಏನು ಮಾಡ್ತಾನೆ, ಬುದ್ಧ ಬರ್ತಾನೆ. ಬುದ್ಧ ಬಂದು ಆತ ಎರಡೂ ಜನರಿಗೆ ಏನು ಮಾಡ್ತಾನೆ, ಎರಡೂ ರಾಜ್ಯದವರಿಗೆ ತಿಳುವಳಿಕೆಯನ್ನು ಹೇಳಿ ಆತ ಯುದ್ಧವನ್ನು ನಿಲ್ಲಿಸಿರ್ತಾನೆ. ಈ ರೀತಿ ಒಂದು ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು, ಜನರಿಗೆ ತಿಳುವಳಿಕೆಯನ್ನು ಹೇಳ್ತಾ ಬುದ್ಧ ಸಂಚಾರ ಮಾಡ್ತಿರ್ತಾನೆ. ಇಲ್ಲಿ ಅದನ್ನೇ ಹೇಳ್ತಾರೆ ನೋಡ್ರಿ ಕವಿ, ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ಜನರ ಹತ್ರ ಪ್ರೀತಿ ಅದ ಅಂತ ಹೇಳಿ ಆತ ಏನು ಮಾಡ್ದ, ಜನರನ್ನು ಆರಿಸಿ ಹುಡುಕಿಕೊಂಡು ಬಂದ. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು. ಬರೀ ನಾನು ತಪಸ್ಸು ಮಾಡಿ ಜ್ಞಾನವನ್ನು ನಾನೇ ತಿಳ್ಕೊಂಡ್ರೆ ಸಾಲದು. ಆ ಜ್ಞಾನವನ್ನು ಪಸರಿಸಬೇಕು ಅಂದರೆ ಜನರಲ್ಲಿ ಆ ಜ್ಞಾನವನ್ನು ಹೇಳಬೇಕು, ಅವರಿಗೂ ತಿಳಿಸಬೇಕು ಅಂಥೇಳಿ ಆತ ಏನು ಮಾಡ್ದ, ಕಾಡಿನಿಂದ ನಾಡಿನ ಕಡೆಗೆ ಬಂದ. ತಪಸ್ಸಿಗಿಂತ ಜೀವನ ಪ್ರೀತಿನೇ ಭಾಳ ದೊಡ್ಡದು ಅಂಥೇಳಿ ಆತ ಏನು ಮಾಡ್ದ, ತಿಳ್ಕೊಂಡಿದ್ದ. ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು. ಬದುಕಿನೊಳಗೆ ಬರೀ ಗಳಿಕೆ ಮಾಡೋದು, ಶ್ರೀಮಂತಿಕೆ ಇರೋದು, ನಮ್ಮಷ್ಟಕ್ಕೆ ನಾವೇ ಇರೋದು ಇದೇ ಜೀವನ ಅಲ್ಲ. ಪ್ರತಿಯೊಬ್ಬರ ಜೀವನದೊಳಗೂ ಕಷ್ಟ ಇರ್ತದೆ, ಸುಖ ಇರ್ತದೆ ಅಂಥೇಳಿ ಆತ ಎಲ್ಲವನ್ನು ತಿಳ್ಕೊಂಡ. ನೋವು, ನಲಿವು, ಸುಖ, ದುಃಖ ಇದೆಲ್ಲವೂ ಇರ್ತದೆ. ಜೀವನದೊಳಗೆ ಒಳ್ಳೆಯ ಗುಣಗಳು ಇರ್ತಾವೆ, ಒಳ್ಳೆಯದನ್ನು ಕಲಿಬೇಕು, ಇದೇ ಜೀವನ ಅಂಥೇಳಿ ಆತ ಏನು ಮಾಡ್ದ, ಬದುಕಿನ ಗೂಢಾರ್ಥವರಿತು. ಕೇವಲ ರಾಜನಾಗಿ ಬರೀ ಹಿಂಸೆ ಮಾಡೋದಲ್ಲ, ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಹೋಗಿ ಎಷ್ಟೋ ಜನರ ಸಾವುಗಳಾಗ್ತವೆ, ಇದಷ್ಟೇ ಜೀವನ ಅಲ್ಲ, ಇನ್ನೂ ಜೀವನದೊಳಗೆ ಭಾಳ ಅದ. ಹೌದಾ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಆಸೆ ದುಃಖಕ್ಕೆ ಏನು ಮಾಡ್ತದಂದ್ರೆ ಎಡೆ ಮಾಡಿಕೊಡ್ತದ, ದುಃಖವನ್ನು ಏನು ಮಾಡ್ತದದು, ಹೆಚ್ಚು ಮಾಡ್ತದ ಆಸೆ. ಅದಕ್ಕೆ ಆಸೆ ಏನಿರ್ಬೇಕಂದ್ರೆ ಮಿತಿಯೊಳಗೆ ಇರಬೇಕು ಅಂತ ಸಹಿತ ಹೇಳ್ತಾರೆ. ಪ್ರತಿಯೊಂದರ ಬಗ್ಗೆನೂ ಏನು ಮಾಡ್ದ, ಬುದ್ಧ ತಿಳ್ಕೊಂಡ, ಸಿದ್ಧಾರ್ಥ ತಿಳ್ಕೊಂಡು ಏನು ಮಾಡ್ದ, ಜೀವನ ಅಂದರೆ ಇಷ್ಟೇ ಅದ, ಕೊನೆಗೆ ಒಂದು ದಿನ ಸಾಯಲೇಬೇಕು, ಹುಟ್ಟಿದಂತಹ ವ್ಯಕ್ತಿ ಸಾಯಲೇಬೇಕು, ಯಾಕಿಷ್ಟ ಆಡಂಬರದ ಜೀವನ ನಡೆಸಬೇಕು, ಈ ರೀತಿ ಎಲ್ಲವನ್ನು ಏನು ಮಾಡ್ದ, ಬದುಕಿನ ಗೂಢಾರ್ಥ ಅಂದ್ರೆ ನಾವು ಒಳ ಅರ್ಥವಂತ ಹೇಳಿ ಕರಿತೀವಿ, ಅದೆಲ್ಲವನ್ನು ಆತ ತಿಳ್ಕೊಂಡು ಸಿದ್ಧಾರ್ಥ ಹೋಗಿ ಏನಾದ, ಬುದ್ಧನಾದ ಅಂಥೇಳಿ ಇಲ್ಲಿ ಕವಿ ಹೇಳ್ತಾರೆ. ಒಟ್ಟಾರೆಯಾಗಿ ಈ ಪದ್ಯದ ಸಾರಾಂಶ ಏನಂದ್ರೆ, ಸಿದ್ಧಾರ್ಥ ಹೋಗಿ ಬುದ್ಧನಾಗುವ ಸಮಯಕ್ಕೆ ವಾತಾವರಣದೊಳಗೆ ಏನೆಲ್ಲ ಬದಲಾವಣೆ ಆಯಿತು, ಬುದ್ಧನಾಗುವ ಸಮಯಕ್ಕೆ ಏನೆಲ್ಲ ಬದಲಾವಣೆ ಆಯಿತು ಅಂಥೇಳಿ ಕವಿ ಏನು ಮಾಡ್ತಾರೆ, ಈ ಪದ್ಯದ ಮುಖಾಂತರ ಯಾವುದದು, ಬೋಧಿ ವೃಕ್ಷದ ಹಾಡು ಮುಖಾಂತರ ನಮಗೆ ಹೇಳಲಿಕ್ಕೆ ಹೊರಟಾರ. ಇದಿಷ್ಟು ಪದ್ಯದ ಸಾರಾಂಶ. ಧನ್ಯವಾದಗಳು ವಿದ್ಯಾರ್ಥಿಗಳೇ.